ಏನೋ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಭವಿಷ್ಯವನ್ನ ಸಚಿವ ಎಚ್.ಡಿ. ರೇವಣ್ಣ ನುಡಿದಿದ್ದಾರೆ. ಯಾರೇನೇ ಹೇಳಿದ್ರು ಕೂಡ ನಿಖಿಲ್ ಗೆಲ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. 100ಕ್ಕೆ 100% ನಿಖಿಲ್ ಗೆಲ್ಲುತ್ತಾರೆ. ನಾನು ಯಾವ ಶಾಸ್ತ್ರ ಹೇಳಿದ್ರು ಅದು ಸರಿಯಾಗಲ್ವೇನ್ರಿ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ ಪಿಡಬ್ಲ್ಯೂಡಿ ಸಚಿವ ಎಚ್.ಡಿ. ರೇವಣ್ಣ. ಒಂದು ರೀತಿ ಕುಮಾರಸ್ವಾಮಿ ಸರ್ಕಾರದಲ್ಲಿ ಆಸ್ಥಾನ ಪಂಡಿತ ಇದ್ದ ಹಾಗೆ ಎಚ್.ಡಿ. ರೇವಣ್ಣ ಅವರು ಕುಮಾರಸ್ವಾಮಿ ಅವರ ಎಲ್ಲ ಮುಹೂರ್ತಗಳನ್ನು ಫಿಕ್ಸ್ ಮಾಡೋದು ಕೂಡ ಎಚ್.ಡಿ. ರೇವಣ್ಣ ಅವರೇ. ಈಗ ನಿಖಿಲ್ಗೆ ಸಂಬಂಧಪಟ್ಟ ಹಾಗೆ ಭವಿಷ್ಯವನ್ನ ನುಡಿದಿದ್ದಾರೆ ಎಚ್.ಡಿ. ರೇವಣ್ಣ ಅವರು. ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಭವಿಷ್ಯವನ್ನ ಹೇಳಿದ್ದಾರೆ. ಯಾರು ಏನೇ ಹೇಳಿದ್ರು ಕೂಡ ನಿಖಿಲ್ ಗೆಲ್ಲುತ್ತಾರೆ ಅನ್ನುವಂತಹ ಒಂದು ಭವಿಷ್ಯವಾಣಿಯವನ್ನ ರೇವಣ್ಣ ನುಡಿದಿದ್ದಾರೆ. 100ಕ್ಕೆ 100% ಗ್ಯಾರಂಟಿ ಗೆಲ್ತಾರೆ ಅಂತ ಹೇಳಿದ್ದಾರೆ. ನಾನು ಯಾವ ಶಾಸ್ತ್ರ ಹೇಳಿದ್ರು ಕೂಡ ಅದು ಸರಿಯಾಗಲ್ವೇನ್ರಿ ಅಂತ ಪ್ರಶ್ನೆ ಕೂಡ ಮತ್ತೆ ಮಾಧ್ಯಮಗಳನ್ನೇ ಮಾಡಿದ್ದಾರೆ ಎಚ್.ಡಿ. ರೇವಣ್ಣ. ನೋಡ್ರಿ, 100ಕ್ಕೆ 100 ಭಾಗ ಕುಮಾರಸ್ವಾಮಿ ಇದು ನಿಖಿಲ್ ಕುಮಾರಸ್ವಾಮಿ ಅವ್ರದ್ದೇನು ಗೊತ್ತಿಲ್ಲಪ್ಪ ನಮಗೆ. 100% 3 ಜನ ಗೆಲ್ತಾರೆ. ಆಮೇಲೆ ಬೇಕಾದ್ರೆ 23ನೇ ತಾರೀಕು ಕೇಳಿ ನಾನು ಯಾವ ಶಾಸ್ತ್ರ ಹೇಳಿದೆವು ಸರಿಯಾಗಿಲ್ವೇನ್ರಿ. ಇವತ್ತು ಹೇಳ್ತೀವಲ್ಲ, ಮುಂಚೆನೇ ಹೇಳಿದ್ನಲ್ರಿ ನಿಮಗೆ. ಆಮೇಲೆ ಬೇಕಾದ್ರೆ 23ನೇ ತಾರೀಕು ಕೇಳಿ ನಾನು ಯಾವ ಶಾಸ್ತ್ರ ಹೇಳಿದೆವು ಸರಿಯಾಗಿಲ್ವೇನ್ರಿ. ಇವತ್ತು ಹೇಳ್ತೀವಲ್ಲ, ಮುಂಚೆನೇ ಹೇಳಿದ್ನಲ್ರಿ ನಿಮಗೆ. ಏನು ಯಾರು ಏನೇ ಬಿಡ್ಕೊಂಡ್ರೆ ಜನ ತೀರ್ಮಾನ ಮಾಡಿಬಿಟ್ಟವ್ರೆ.